ಎಂದ ತಕ್ಷಣ ಮನಸ್ಸಿನಲ್ಲಿ ಮೂಡೋದು ಸಮುದ್ರದ ಅಲೆಗಳ ಸುಂದರವಾದ ಏರಿಳಿತದ ದೃಶ್ಯ. ಕರ್ನಾಟಕದ ಕಾಶ್ಮೀರ ಎಂದು ಕರೆಯುವ ಈ ಊರು ತನ್ನೊಡಲಲ್ಲಿ ಅಪಾರವಾದ ನಿಸರ್ಗದ ಸೌಂದರ್ಯವನ್ನ ಹೊತ್ತು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಅದರಲ್ಲೂ ಇಲ್ಲಿ ಹರಿಯುವ ಕಾಳಿ ನದಿಯು ಈ ಭಾಗದ ಜನರ ಜೀವಸೆಲೆಯಾಗಿದ್ದಾಳೆ. ಸ್ನೇಹಿತರೆ, ಕಾರವಾರ ಕೇವಲ ನೈಸರ್ಗಿಕ ಸೌಂದರ್ಯದಿಂದ ಮಾತ್ರ ಜನರನ್ನ ಆಕರ್ಷಿಸ್ತಾ ಇಲ್ಲ. ಇಲ್ಲಿರುವ ಪ್ರತಿಯೊಂದು ದೇಗುಲಗಳು ಅಚ್ಚರಿಗಳಾಗಿವೆ. ಅದರಲ್ಲೂ ಇವತ್ತು ನಾವು ನಿಮಗೆ ಪರಿಚಯಿಸೋದಕ್ಕೆ ಹೊರಟಿರೋ ದೇಗುಲವನ್ನ ತಲುಪಬೇಕು ಅಂದ್ರೆ ಕಾಳಿ ನದಿಯಲ್ಲಿ ಪ್ರಯಾಣ ಮಾಡಲೇಬೇಕು. ಬನ್ನಿ ಹಾಗಾದ್ರೆ ಆ ದೇವಾಲಯ ಯಾವುದು, ಅಲ್ಲಿನ ವಿಶೇಷತೆಗಳು ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಕಂದು ಬಣ್ಣದಲ್ಲಿ ವಿಶಾಲವಾಗಿ ಹರಿಯುವ ಕಾಳಿ ನದಿಯ ಮಧ್ಯದಲ್ಲಿ ಸಂತೋಷಿ ಮಾತಾ ಎನ್ನುವ ದೇವಿಯ ದೇವಾಲಯವಿದ್ದು, ಈ ದೇವಾಲಯವನ್ನ ತಲುಪಬೇಕು ಅಂದ್ರೆ ಕಾಳಿ ನದಿಯಲ್ಲಿ ಬೋಟ್ ಮುಖಾಂತರ ಪ್ರಯಾಣ ಮಾಡಬೇಕು. ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಕಾಣಿಸೋ ಹಸಿರು ಬೆಟ್ಟಗಳು, ಕಾಳಿ ನದಿಯಲ್ಲಿ ಅನತಿ ದೂರದವರೆಗೆ ಪುಟ್ಟದಾಗಿ ಗೋಚರಿಸೋ ಬೋಟ್ಗಳನ್ನ ನೋಡ್ತಾ ಇದ್ರೆ ಈ ದೇವಾಲಯಕ್ಕೆ ಬಂದು ತಲುಪಿದ್ದು ಗೊತ್ತೇ ಆಗಲ್ಲ. ಪ್ರಕೃತಿಯ ಅಗಣಿತವಾದ ಸಂಪತ್ತಿನ ನಡುವೆ ನೆಲೆ ನಿಂತು ಭಕ್ತರನ್ನ ಉದ್ಧರಿಸುತ್ತಿದ್ದಾಳೆ ಈ ಕ್ಷೇತ್ರದಲ್ಲಿ ನೆಲೆ ನಿಂತ ಸಂತೋಷಿ ಮಾತಾ ಅಮ್ಮನವರು. ಈ ದೇಗುಲವನ್ನ ಕಾಳಿಮಾತಾ ದೇವಾಲಯ ಎಂದು ಕರೆಯಲಾಗುತ್ತೆ. ದೇಗುಲದ ಗೋಪುರದ ಮೇಲೆ ನೀಲಿ ವರ್ಣದಲ್ಲಿ ಕಾಳಿ ಮಾತೆಯು ಕಿರೀಟವನ್ನ ಧರಿಸಿ ಕೈಯಲ್ಲಿ ತ್ರಿಶೂಲ ಹಿಡಿದು ಶಿವನನ್ನ ಮೆಟ್ಟಿ ನಿಂತಿರುವ ಪ್ರತಿಮೆಯನ್ನ ಕೆತ್ತಲಾಗಿದ್ದು, ಆಲಯವು ವಿಶಾಲವಾದ ಪ್ರದಕ್ಷಿಣಾ ಪಥ, ಅಂದವಾದ ಗರ್ಭಗೃಹವನ್ನ ಹೊಂದಿದೆ. ಮಂಗಳವಾರ ಅಥವಾ ಶುಕ್ರವಾರದ ದಿನ ಇಲ್ಲಿಗೆ ಬಂದು ದೀಪವನ್ನ ಹಚ್ಚಿದ್ರೆ ಮನಸ್ಸಿನ ಎಲ್ಲಾ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತೆ ಎಂದು ಹೇಳಲಾಗುತ್ತೆ. ಈ ದೇವಿಯನ್ನ ಪೂಜಿಸಿದ್ರೆ ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ಉದ್ಯೋಗ ಸಮಸ್ಯೆ ಇನ್ನು ಮುಂತಾದ ಸಮಸ್ಯೆಗಳು ದೂರವಾಗಿ ಬದುಕಿನಲ್ಲಿ ಶಾಂತಿ ನೆಲೆಸುತ್ತೆ. ಅಭಯ ಹಸ್ತವನ್ನ ಹಿಡಿದು ಸರ್ವಾಲಂಕಾರ ಭೂಷಿತೆಯಾದ ಇಲ್ಲಿನ ಸಂತೋಷಿ ಮಾತಾ ದೇವಿಯನ್ನ ಒಮ್ಮೆ ನೋಡಿದ್ರೂ ಸಾಕು, ಬದುಕಿನ ಸರ್ವ ಸಂಕಷ್ಟಗಳು ದೂರವಾಗುತ್ತೆ. ಈ ದೇಗುಲದಲ್ಲಿ ನವರಾತ್ರಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ನವರಾತ್ರಿಯ 9 ದಿನವೂ ದೇವಿಗೆ ಬಗೆ ಬಗೆಯ ಅಲಂಕಾರಗಳನ್ನ ಮಾಡಲಾಗುತ್ತೆ. ಈ ಸಮಯದಲ್ಲಿ ಇಲ್ಲಿ ನಡೆಯುವ ದಾಂಡಿಯಾ ನೃತ್ಯವು ಹೆಚ್ಚು ಪ್ರಖ್ಯಾತಿಯಾಗಿದೆ. ಇನ್ನು ಶ್ರಾವಣ ಮಾಸ ಹಾಗೂ ಯುಗಾದಿ ಹಬ್ಬದಂದು ಇಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತೆ. ಕಾಳಿ ನದಿಯ ಮಧ್ಯದಲ್ಲಿ ಇರುವ ಈ ಸುಂದರವಾದ ದೇವಾಲಯವನ್ನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ದರ್ಶನ ಮಾಡಬಹುದಾಗಿದ್ದು, ಈ ದೇಗುಲಕ್ಕೆ ಬೋಟ್ ಅಥವಾ ರಸ್ತೆ ಮುಖಾಂತರ ಕೂಡ ತಲುಪಬಹುದಾಗಿದೆ. ಈ ದೇಗುಲವು ಕಾರವಾರ ಪಟ್ಟಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದ್ದು, ಈ ಆಲಯವು ಬೆಂಗಳೂರಿನಿಂದ 523 ಕಿಲೋಮೀಟರ್, ಮಂಗಳೂರಿನಿಂದ 273 ಕಿಲೋಮೀಟರ್, ಶಿವಮೊಗ್ಗದಿಂದ 249 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 171 ಕಿಲೋಮೀಟರ್ ದೂರವಿದೆ. ಕಾರವಾರವು ಉತ್ತಮವಾದ ರಸ್ತೆ ಹಾಗೂ ರೈಲ್ವೆ ಸಂಪರ್ಕವನ್ನ ಹೊಂದಿದೆ. ಸಾಧ್ಯವಾದರೆ ನೀವು ಒಮ್ಮೆ ಕಾಳಿ ನದಿಯ ಮಧ್ಯದಲ್ಲಿ ನೆಲೆ ನಿಂತ ಸಂತೋಷಿ ಮಾತಾ ದೇವಿಯನ್ನೊಮ್ಮೆ ಕಣ್ತುಂಬಿಕೊಂಡು ಧನ್ಯರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspireKannada@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.